ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಟಿವಿಎಸ್ ಮೋಟಾರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ತುಂಬಾ ಕಮ್ಮಿ ಆಟೋ ಸ್ಟಾಕ್ಸ್ ಮಾತ್ರನೇ 52 ವೀಕ್ಸ್ ಹೈ ಹತ್ರ ಈಗಿದೆ. ಅದರಲ್ಲೂ ಒಂದು ಟಿವಿಎಸ್ ಮೋಟಾರ್ಸ್. ಇದು ಅಫಿಷಿಯಲ್ ಆಗಲ್ಲ, ಮಿಂಟ್ ಅವರು ರಿಪೋರ್ಟ್ ಮಾಡ್ತಿರೋದು. ಇವರು ಮೆನ್ಷನ್ ಮಾಡ್ತಿರೋದು ಟಿವಿಎಸ್ ಮೋಟಾರ್ಸ್ ಅವರು ರೀಸೆಂಟ್ ಟೈಮ್ ನಲ್ಲಿ $300 ಮಿಲಿಯನ್ ಹತ್ರ ಅವರು ಇವಿ ಸೆಗ್ಮೆಂಟ್ ನಲ್ಲಿ ರೈಸ್ ಮಾಡ್ತೀವಿ ಅಂತ ಪ್ರಯತ್ನ ಮಾಡ್ತಿರೋ ತರ ಅಪ್ಡೇಟ್ಸ್ ಬಂದಿದೆ ಅಲ್ವಾ. ಮಿಂಟ್ ಅವರು ರಿಪೋರ್ಟ್ ಮಾಡ್ತಿರೋ ಅಪ್ಡೇಟ್ ಪ್ರಕಾರ ಆ ಹಣ $300 ಮಿಲಿಯನ್ ಹತ್ರ ಬೈ ಸೆಪ್ಟೆಂಬರ್ ಎಂಡಿಂಗ್ ಟೈಮ್ಗೆ ಟಿವಿಎಸ್ ಮೋಟಾರ್ಸ್ ಅವರು ರೈಸ್ ಮಾಡ್ತಾರಂತ. ಅದಕ್ಕೋಸ್ಕರ ಟಿಪಿಜಿ ಅಂಡ್ ಕೆಕೆಆರ್ ಅವರು ಕಾಂಪಿಟೇಟ್ ಮಾಡ್ತಿದಾರಂತ ಮಿಂಟ್ ಅವರು ರಿಪೋರ್ಟ್ ಮಾಡ್ತಿದ್ದಾರೆ. ಟಿವಿಎಸ್ ರಿಲೇಟೆಡ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಬಗ್ಗೆ ನಾವು ತುಂಬಾ ಕಮ್ಮಿ ಕೇಳ್ತಾ ಇರ್ತೀವಲ್ವಾ, ಆದ್ರೆ ಇದೊಂದು ಸ್ಟ್ರಾಂಗ್ ಪ್ಲೇ ಮಾಡ್ತಿದೆ. ಸ್ಪೆಷಲಿ ಹೈ ಸ್ಪೀಡ್ ಎಲೆಕ್ಟ್ರಿಕ್ ಸ್ಕೂಟರ್ ಸೆಗ್ಮೆಂಟ್ ನಲ್ಲಿ ಇವ್ರಿಗಿರೋದು ಒಂದೇ ಒಂದು ಬ್ರ್ಯಾಂಡ್ ಐಕ್ಯೂಬ್. ಬಟ್ ಆ ಐಕ್ಯೂಬ್ ರಿಲೇಟೆಡ್ ಆಗಿ ಇವರು 19% ಆಫ್ ಮಾರ್ಕೆಟ್ ಶೇರ್ ನ ಹೋಲ್ಡ್ ಮಾಡ್ತಿದ್ದಾರೆ. ಅಂಡ್ ಕೇವಲ FY22 ನಲ್ಲಿ 10,000 ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಹೈ ಸ್ಪೀಡ್ ಸ್ಕೂಟರ್ಸ್ ನ ಇವರು ಸೆಲ್ ಮಾಡಿದ್ದಾರೆ. ಮಂತ್ಸ್ ಆನ್ ಮಂತ್ ಸೇಲ್ಸ್ ನೋಡ್ತಾ ಇದ್ರು, ಇಯರ್ ಆನ್ ಇಯರ್ ಸೇಲ್ಸ್ ನೋಡ್ತಾ ಇದ್ರು. ಐಕ್ಯೂಬ್ ಸೇಲ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸೊ ಈ ಟೂ ವೀಲರ್ ಹೈ ಸ್ಪೀಡ್ ಸ್ಕೂಟರ್ ಸೆಗ್ಮೆಂಟ್ ನಲ್ಲಿ ಐಕ್ಯೂಬ್ ಇಂದ ಬರ್ತಿರೋ ಸ್ಟ್ರಾಂಗ್ ನಂಬರ್ಸ್ ಅಪ್ಕಮಿಂಗ್ ಟೈಮ್ ನಲ್ಲಿ ಇವರು ತಂದಿರುವಂತಹ ಇನ್ವೆಸ್ಟ್ಮೆಂಟ್ಸ್ ಇಂದಾನು ಬೆಟರ್ ರಿಟರ್ನ್ಸ್ ತಗೋ ಬರಬಹುದು ಅಂತ ಒಂದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇಂದ ಇವರು ಇವಿ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಇವರು ವರ್ಕ್ ಮಾಡ್ತಾ ಇದಾರೆ ಅಂತ ಮೆನ್ಷನ್ ಮಾಡಿರೋ ಪಾಯಿಂಟ್ ಇಂದಾನು ಸ್ಟಾಕ್ ಅಪ್ಸೈಡ್ ಗೆ ಮೂವ್ ಆಗ್ತಾನೆ ಇದೆ. ಲಾಸ್ಟ್ 1 ಮಂತ್ ಅಲ್ಲಿ 15% ಅಂಡ್ ಲಾಸ್ಟ್ 6 ಮಂತ್ಸ್ ಅಲ್ಲಿ 35% ವರೆಗೂ ಸ್ಟಾಕ್ ಪಾಸಿಟಿವ್ ಆಗಿ ಗೈನ್ ಆಗಿದೆ. ನೆಕ್ಸ್ಟ್ ಎಂಟಾರ್ ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ಟ್ರೇಡಿಂಗ್ ಸೆಷನ್ ಅಲ್ಲಿ ಸ್ಟಾಕ್ ನಲ್ಲಿ ನಮಗೆ ಫಾಲ್ ಕಾಣಿಸಿದೆಲ್ಲ, ಅದಕ್ಕೆ ರೀಸನ್ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ ಅಲ್ಲಿ NSE ನಲ್ಲಿ ಅಪ್ಡೇಟ್ ಆಗಿದೆ. ನಿನ್ನೆ ಪ್ರಮೋಟರ್ಸ್ ನಿಯರ್ ಟು 6 lakh ಶೇರ್ಸ್ ಹತ್ರ ಅವ್ರ ಸ್ಟಾಕ್ಸ್ ನ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ತಾ ಇರೋ ಕಾರಣವಾಗಿ ಮಾರ್ಕೆಟ್ ನಲ್ಲಿ ಕ್ರಿಯೇಟ್ ಆಗಿರೋ ಸಪ್ಲೈ ನಿನ್ನೆ ಇಂಟ್ರಾಡೇ ಸೆಷನ್ ಅಲ್ಲಿ ಫಾಲ್ ಗೆ ರೀಸನ್ ಆಗ್ತಾ ಇದ್ರಿ. ಅದ್ರ ರಿಲೇಟೆಡ್ ಆಗಿ ಎಂಟಾರ್ ಟೆಕ್ನಾಲಜೀಸ್ ಶ್ರೀನಿವಾಸ್ ಅವರು ಮಾತಾಡ್ತಾ, ಕಂಪನಿನಲ್ಲಿ ರೆಡ್ ಫ್ಲಾಗ್ಸ್ ಏನೂ ಇಲ್ಲ, ರೆವೆನ್ಯೂ ಗ್ರೋತ್ ಪ್ರೀವಿಯಸ್ಲಿ ಕೊಟ್ಟಿರೋ ಗೈಡೆನ್ಸ್ ನಾವು ಮೈಂಟೈನ್ ಮಾಡ್ತಾ ಇದೀವಿ ಅಂಡ್ ಸ್ಟ್ರಾಂಗ್ ಆರ್ಡರ್ ಪೈಪ್ಲೈನ್ ಇದೆ. ಪ್ರೆಸೆಂಟ್ ರನ್ ಆಗ್ತಿರೋಂಥ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದೆ ಅಂತ ಮೆನ್ಷನ್ ಮಾಡ್ತಾ, ನಿನ್ನೆ ಫಾಲ್ ನ ಅಡ್ರೆಸ್ ಮಾಡ್ತಾ ಯಾವ ತರ ಕನ್ಸರ್ನ್ಸ್ ಇಲ್ಲ ಅಂತ ಸ್ಟೇಟ್ಮೆಂಟ್ಸ್ ಅಂತೂ ಕಾಣಿಸ್ತಾ ಇದೆ. ಅಂಡ್ ನಿನ್ನೆ ಈ ಸೆಲ್ಲಿಂಗ್ ಕಾರಣವಾಗಿ ಯಾವ್ದಾದ್ರು ಸ್ಟಾಕ್ ಪ್ರೈಸ್ ಫಾಲ್ ಆಗಿದೆಲ್ಲ ಅದನ್ನು ಅಡ್ರೆಸ್ ಮಾಡ್ತಾ, ಪ್ರಮೋಟರ್ಸ್ ಅಪ್ಕಮಿಂಗ್ ಡೇಸ್ ನಲ್ಲಿ ಸ್ಟಾಕ್ ನ ಸೆಲ್ ಮಾಡಲ್ಲ ಅಂತಾನು ಅಂಡ್ ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ನಾವು ಕಂಪನಿ ಕಮ್ಮಿ ಮಾಡೋ ಪ್ರಯತ್ನದಲ್ಲಿ ಇರೋ ತರಾನು ಶ್ರೀನಿವಾಸನ್ ಅವರು ಕಮೆಂಟ್ ಮಾಡಿದ್ದಾರೆ. ಇವನ್ ಈ ಕಮೆಂಟ್ ಮಾಡಿದ ಮೇಲೂ ಇವತ್ತು ಓಪನಿಂಗ್ ನಲ್ಲಿ ಸ್ಟ್ರಾಂಗ್ ಆಗಿ ಮೂವ್ ಆಗಲಿಲ್ಲ. ಆದ್ರೆ ಆಫ್ಟರ್ನೂನ್ ಸೆಷನ್ ಅಲ್ಲಿ ಎಂಟಾರ್ ಟೆಕ್ನಾಲಜೀಸ್ ಅವರಿಗೆ 175 crores ವ್ಯಾಲ್ಯೂ ಆಗೋ ಒಂದು ಬಿಗ್ ಆರ್ಡರ್ ಸಿಕ್ಕಿರೋ ತರ ಅಂಡ್ ಈ ಬಿಗ್ ಆರ್ಡರ್ ನ ನೆಕ್ಸ್ಟ್ 6 months ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರಂತ ಎಂಟಾರ್ ಟೆಕ್ನಾಲಜೀಸ್ ಅವರು ಅಪ್ಡೇಟ್ ಮಾಡ್ತಾ ಇರೋದು. ಪರ್ಟಿಕ್ಯುಲರ್ ಈ ಆರ್ಡರ್ ಅಪ್ಡೇಟ್ ಬಂದ ಮೇಲೆನೆ ಸ್ಟಾಕ್ ನಲ್ಲಿ ನಮಗೆ ಪಾಸಿಟಿವ್ ಮೂವ್ ಕಾಣಿಸಿದೆ. ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಬಗ್ಗೆ ಮಾತಾಡ್ಕೋಬೇಕು. ಟಾಟಾ ಮೋಟಾರ್ಸ್ ರಿಲೇಟೆಡ್ ಆಗಿ 1500 ಎಲೆಕ್ಟ್ರಿಕ್ ವೆಹಿಕಲ್ ಬಸ್ಸಸ್ ಕಾಂಟ್ರಾಕ್ಟ್ ಸಿಕ್ಕಿರೋ ತರ ಮೋಸ್ಟ್ ಆಫ್ ದಿ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಮಗೆ ಡೇಟಾ ಕಾಣಿಸ್ತಾ ಇದೆ. ಬಟ್ ನಾವೊಂದು ಜ್ಞಾಪಕ ಇಟ್ಕೋಬೇಕು, ಪ್ರೀವಿಯಸ್ ಆಗಿನೂ ಡೆಲ್ಲಿ ಗವರ್ಮೆಂಟ್ ಅವರು ಬೈ ಸೆಪ್ಟೆಂಬರ್ 2025 ಗೆ 99% ಆಫ್ ದೇರ್ ಫ್ಲೀಟ್ ನ ಮೀನ್ಸ್ ಅವರ ಯೂಸ್ ಮಾಡ್ತಿರೋ ವೆಹಿಕಲ್ಸ್ ನ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡೆಲ್ಲಿ ಗವರ್ಮೆಂಟ್ ಅವರು ಆಲ್ರೆಡಿ ಈ ರೋಡ್ ಮ್ಯಾಪ್ ನ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ಭಾಗವಾಗಿನೇ ಈಗ 1950 ನ್ಯೂ ಬಸಸ್ ತಗೊಂಡ್ ಬರ್ತಾ ಇದೀವಿ ಅಂತ, ಅದರಲ್ಲಿ 1500 ಎಲೆಕ್ಟ್ರಿಕ್ ವೆಹಿಕಲ್ ಬಸಸ್ ಇರತ್ತಂತಾನು ಅಪ್ಡೇಟ್ ಮಾಡ್ತಿದ್ದಾರೆ. ಡೆಲ್ಲಿ ಗವರ್ಮೆಂಟ್ ತಗೊಂತಿರೋ ಈ ಸ್ಟೆಪ್ಸ್ ಇಂದ ಎಂಟೈರ್ ಇವಿ ಮೇಕರ್ಸ್ ಗೆ ಬಸ್ ಸೆಗ್ಮೆಂಟ್ ನಲ್ಲಿ ಇರುವಂತ ಇವಿ ಮೇಕರ್ಸ್ ಲೈಕ್ ಟಾಟಾ ಮೋಟಾರ್ಸ್ ಆದ್ರು, ಅಶೋಕ್ ಲೈಲ್ಯಾಂಡ್ ಆದ್ರು, ಐಷರ್ ಮೋಟಾರ್ಸ್ ಅವರಾದ್ರು, ನಾವು ಮಾರ್ಕೆಟ್ ಅಲ್ಲಿ ಹೆಚ್ಚಾಗಿ ಕೇಳೋ ನೇಮ್ಸ್ ಇವೆ. ಇವನ್ JBM ಆಟೋ ಅಂಡ್ ಇವನ್ ಒಲೆಕ್ಟ್ರಾ ಗ್ರೀನ್ ಟೆಕ್ ಅವರು ಈ ಸ್ಪೇಸ್ ನಲ್ಲಿ ಬಿಸಿನೆಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಫಸ್ಟ್ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ QSR ರೆಸ್ಟೋರೆಂಟ್ ನ ಮೇಂಟೈನ್ ಮಾಡೋ ದೇವ್ಯಾನಿ ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡ್ಕೋಬೇಕು. ಇವರು ಇಂಟರ್ನ್ಯಾಷನಲ್ ಬ್ರಾಂಡ್ಸ್ ಲೈಕ್ ಪಿಜ್ಜಾ ಹಟ್, KFC ಅಂಡ್ ಕೋಸ್ಟಾ ಕಾಫಿ ರಿಲೇಟೆಡ್ ಆಗಿ ಇಂಡಿಯಾನಲ್ಲಿ ಫ್ರಾಂಚೈಸ್ ಅಂತೂ ರನ್ ಮಾಡ್ತಿದಾರಲ್ವಾ. ಆತರ ಲಾಸ್ಟ್ 25 years ಇಂದ ಇವರು ಸ್ಲೋ ಆಗಿ ಬಿಸಿನೆಸ್ ಅಲ್ಲಿ ಗ್ರೋ ಆಗಿ ಪ್ರೆಸೆಂಟ್ 1000 ಸ್ಟೋರ್ ನ ಓಪನ್ ಮಾಡಿರೋ ತರ ಮೀನ್ಸ್ ಇವ್ರ ನಂಬರ್ ಆಫ್ ಸ್ಟೋರ್ಸ್ ಪ್ರೆಸೆಂಟ್ 1000 ಆಗಿದೆ ಅಂತ ಇವರು ಎಕ್ಸ್ಚೇಂಜಸ್ ಗೆ ಅಪ್ಡೇಟ್ ಮಾಡಿದ್ದಾರೆ. ಅಂಡ್ ಇಲ್ಲಿಗೆ ಆಗೋಗಿಲ್ಲ, ಇವರು ಮೆನ್ಷನ್ ಮಾಡ್ತಿರೋದು ನಮಗೆ 25 years ಹಿಡಿದಿದೆ ನಮಗೆ 1000 ಸ್ಟೋರ್ಸ್ ನ ಓಪನ್ ಮಾಡೋದಕ್ಕೆ. ಬಟ್ ನಾವ್ ಇಲ್ಲಿಂದ ತುಂಬಾ ಅಗ್ರೆಸಿವ್ ಆಗಿ ನಮ್ಮ ಸ್ಟೋರ್ಸ್ ನ ಓಪನ್ ಮಾಡಬೇಕಂತ ಅನ್ಕೊಂತಾ ಇದೀವಿ. ಅಂಡ್ ನೆಕ್ಸ್ಟ್ 4 years ಅಲ್ಲೇ ನಾವು ಅನದರ್ 1000 ಸ್ಟೋರ್ಸ್ ನ ನಾವು ಆಡ್ ಮಾಡ್ತೀವಿ ಅಂತ ಹೇಳ್ತಾ, ಅಂಡ್ ಆ 1000 ಸ್ಟೋರ್ಸ್ ಅಲ್ಲೂ 800 ಸ್ಟೋರ್ಸ್ ಹತ್ರ KFC ಅಂಡ್ ಪಿಜ್ಜಾ ಹಟ್ ರಿಲೇಟೆಡ್ ಆಗಿರತ್ತಂತ ಇವ್ರು ಮೆನ್ಷನ್ ಮಾಡ್ತಿದ್ದಾರೆ. KFC ಓಕೆ, ಬಟ್ ಪಿಜ್ಜಾ ಹಟ್ ರಿಲೇಟೆಡ್ ಆಗಿ ಇಂಡಿಯಾನಲ್ಲಿ ಅಷ್ಟೊಂದು ದೊಡ್ಡ ಬಿಸಿನೆಸ್ ಇಲ್ಲ ಅಂತ, ಡೊಮಿನೋಸ್ ಗೆ ತುಂಬಾ ಜಾಸ್ತಿ ಸ್ಟ್ರಾಂಗ್ ಲೀಡರ್ಶಿಪ್ ಮಾರ್ಕೆಟ್ ಅಲ್ಲಿ ಇದೆ ಅಂತ ಪ್ರೆಸೆಂಟ್ ಅದ್ರ ಬಗ್ಗೆ ಕೇಳಿದಾಗ, ಡೊಮಿನೋಸ್ ಅಷ್ಟೊಂದು ಸಕ್ಸಸ್ ಆಗೋದಕ್ಕೆ ರೀಸನ್ ಅವರು ಮೋಸ್ಟ್ ಆಫ್ ದ ಏರಿಯಾಸ್ ಅಲ್ಲಿ ಪ್ರೆಸೆಂಟ್ ಆಗಿದ್ದಾರೆ. ಯಾರಾದ್ರೆ ಪಿಜ್ಜಾ ತಿನ್ಬೇಕು ಅಂತ ಅನ್ಕೊಂಡಾಗ ಇಮಿಡಿಯೇಟ್ ಆಗಿ ಅವರಿಗೆ ಜ್ಞಾಪಕ ಬರೋದು ಡೊಮಿನೋಸ್, ಬಿಕಾಸ್ ಅವ್ರ ಸ್ಟೋರ್ಸ್ ನಿಯರ್ ಆಗಿರುತ್ತೆ ಅಂತ. ಅದರಿಂದಾನೆ ಅವರು ಆತರ ಅವೈಲಬಿಲಿಟಿಗೆ ಪಿಜ್ಜಾ ಹಟ್ ನು ತಗೋಬರ್ತೀವಿ ಅಂತ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ದೊಡ್ಡ ಮೊತ್ತದಲ್ಲಿ ಸ್ಕೇಲ್ ಅಪ್ ಮಾಡಿ ಪಿಜ್ಜಾ ಹಟ್ ಮೂಲಕ ನಾವು ರೆವೆನ್ಯೂಸ್ ನ
ಸ್ಟ್ರಾಂಗ್ ಆಗಿ ಸಂಪಾದನೆ ಮಾಡ್ತೀವಿ ಅಂತ ದೇವಾನ್ ಇಂಟರ್ನ್ಯಾಷನಲ್ ಅವರು ಪಾಸಿಟಿವ್ ಕಮೆಂಟ್ಸ್ ಅಂತೂ ಮಾಡ್ತಿದ್ದಾರೆ. ನೆಕ್ಸ್ಟ್ ಹಿಕಾಲ್ ಬಗ್ಗೆ ಮಾತಾಡ್ಕೋಬೇಕು. ನೀವು ಗಮನಿಸಿದ್ರೆ ಸ್ಟಾಕ್ ಲಾಸ್ಟ್ 1 ಮಂತ್ ಅಲ್ಲಿ ನಿಯರ್ ಟು 40% ವರೆಗೂ ಡೌನ್ ಆಗಿದೆ. ಮೇ 25 ಅರೌಂಡ್ 400 ಹತ್ರ ಇರೋ ಸ್ಟಾಕ್ ಪ್ರೆಸೆಂಟ್ 240 ಹತ್ರ ಇದೆ. ಆದ್ರೆ ಲಾಸ್ಟ್ 1 ಮಂತ್ ಅಲ್ಲಿ ಏನಾದ್ರೂ ಬಿಗ್ ಅಪ್ಡೇಟ್ಸ್ ಇದೆಯಾ ಅಂತ, ಲೈಕ್ ಸ್ಪೆಷಲ್ ನೆಗೆಟಿವ್ ಅಪ್ಡೇಟ್ಸ್ ಏನಾದ್ರೂ ಇದೆಯಾ ಅಂತ ಅಂದ್ರೆ ಏನೂ ಇಲ್ಲ. ಫಾಲ್ ಆಗ್ತಾ ಇರೋದಕ್ಕೆ ರೀಸನ್ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅಪ್ಡೇಟ್ ಆಗ್ತಿರೋ ಡೇಟಾ ನಮಗೆ ಕಾಣಿಸ್ತಾ ಇದೆ. ನಿನ್ನೆ ನಮಗೆ ಈ ಹಿಕಾಲ್ ರಿಲೇಟೆಡ್ ಆಗಿ ದೊಡ್ಡ ಮೊತ್ತದಲ್ಲಿ ಶೇರ್ ನ ಹೋಲ್ಡ್ ಮಾಡ್ತಿರುವಂತ FIA ಸ್ಮಾಲ್ ಕ್ಯಾಪ್ ವರ್ಲ್ಡ್ ಫಂಡ್ ಅವರು ಒಂದು ಪಾಯಿಂಟ್ ನಲ್ಲಿ 3.5% ಹತ್ರ ಇವರು ಶೇರ್ ನ ಹೋಲ್ಡ್ ಮಾಡ್ತಾ ಇದ್ರು ಹಿಕಾಲ್ದು. ಸ್ಲೋ ಆಗಿ ಅವ್ರ ಶೇರ್ ನ ಸೆಲ್ ಮಾಡ್ತಾ ನಿನ್ನೆ 25 ಲ್ಯಾಕ್ ಶೇರ್ಸ್ ಹತ್ರ ಹಿಕಾಲ್ ನಲ್ಲಿ ಇರೋ ಅವ್ರ ಶೇರ್ ನ ಸೆಲ್ ಮಾಡ್ತಾ ಇರೋದ್ರಿಂದ ರೀಸೆಂಟ್ ಟೈಮ್ಸ್ ಅಲ್ಲಿ ಹಿಕಾಲ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕ್ರಿಯೇಟ್ ಆಗಿದೆ. ಮೋಸ್ಟ್ ಆಫ್ ದಿ ಫಾರ್ಮಾ ಸ್ಟಾಕ್ಸ್ ಅಲ್ಲಿ ನಮಗೆ ಸೆಲ್ಲಿಂಗ್ ಕಾಣಿಸಿದೆ. ಬಟ್ ಹಿಕಾಲ್ ರಿಲೇಟೆಡ್ ಆಗಿ ಹೈಯಿಂದ ನಿಯರ್ ಟು 70% ಆಫ್ ಸ್ಟಾಕ್ ಪ್ರೈಸ್ ನಲ್ಲಿ ನಮಗೆ ಫಾಲ್ ಕಾಣಿಸೋದಕ್ಕೆ ರೀಸನ್ ಇವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಿಲೇಟೆಡ್ ಆಗಿ ಮಲ್ಟಿಪಲ್ ಅಲಿಗೇಷನ್ಸ್ ಬರ್ತಾ ಇರೋದು. ಸ್ವಲ್ಪ ಪರ್ಸನ್ಸ್ ಅರೆಸ್ಟ್ ಮಾಡ್ತಿದ್ದಾರೆ. ಅವ್ರ ಮೇಲೆ ಕೇಸಸ್ ಅಂಡ್ ಮಹಾರಾಷ್ಟ್ರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಕ್ಲೋಸ್ ಮಾಡಿ ಅಂತ ಬರ್ತಿರೋ ಆರ್ಡರ್ಸ್ ಒಂದು ಟೈಮ್ ಇಂದನೂ ನೆಗೆಟಿವ್ ಆಗಿ ಈ ಕಂಪನಿ ಸ್ಟಾಕ್ ಪ್ರೈಸ್ ನ ಡೌನ್ ಸೈಡ್ ಗೆ ಪುಷ್ ಮಾಡಿವೆ. ರೀಸೆಂಟ್ ಆಗಿ ಇವರಿಗೆ ಬಾಂಬೆ ಹೈಕೋರ್ಟ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಆಪರೇಟ್ ಮಾಡ್ಕೊಳ್ಳಿ ಅಂತ ಬಂದಿರೋ ಪಾಸಿಟಿವ್ ಆರ್ಡರ್ ಇಂದ ಅಗೈನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಫೇಸ್ಡ್ ಮ್ಯಾನರ್ ನಲ್ಲಿ ಅಗೈನ್ ವರ್ಕಿಂಗ್ ನಲ್ಲಿ ತಗೊಂಡ್ಬರ್ತೀವಿ ಅಂತ ಇವರು ಎಕ್ಸ್ಚೇಂಜಸ್ ಗೆ ಅಪ್ಡೇಟ್ ಮಾಡಿದ್ದಾರೆ. ಆಕ್ಚುಲಿ ಇದು ಪಾಸಿಟಿವ್ ಅಪ್ಡೇಟ್. ಇವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿರೋ ಅಲಿಗೇಷನ್ಸ್ ಇನ್ನು ಕ್ಲಿಯರ್ ಆಗದಿರೋ ಕಾರಣವಾಗಿ ರೀಸನ್ ಏನು ಇವತ್ತು ಈ ಅಪ್ಡೇಟ್ ಬಂದ ಮೇಲೂ ಸ್ಟಾಕ್ ಪಾಸಿಟಿವ್ ಆಗಿ ಎಂಡ್ ಆಗಲಿಲ್ಲ. ನೆಕ್ಸ್ಟ್ IEX ಬಗ್ಗೆ ಮಾತಾಡ್ಕೊಳ್ಳೋಣ. ಲಾಸ್ಟ್ ಫ್ಯೂ ಇಯರ್ಸ್ ಇಂದಾನು IEX ಪವರ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಲ್ಲಿ ಮೊನೋಪೊಲಿ ಸ್ಟೇಟಸ್ ನ ಎಂಜಾಯ್ ಮಾಡ್ತಾ ಬಂದಿದೆ. ಅದಾದ್ಮೇಲೆ ಇಂಡಿಯನ್ ಪವರ್ ಎಕ್ಸ್ಚೇಂಜ್ ಎಂಟ್ರಿಯಿಂದ ಈ ಮೊನೋಪೊಲಿ ಆಗಿರುವಂತ ಈ ಸೆಕ್ಟರ್ ಡಿಯೋಪೊಲಿ ಆಗಿ ಚೇಂಜ್ ಆಗಿದೆ. ಈಗ ಈ ಪವರ್ ಎಕ್ಸ್ಚೇಂಜ್ ಮಾರ್ಕೆಟ್ ನಲ್ಲಿ ಮತ್ತೊಂದು ಹೊಸ ಪ್ಲೇಯರ್ ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್ ಅವರು ಎಂಟರ್ ಆಗ್ತಿದ್ದಾರೆ. ಈ ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜಸ್ ಅವರು ಪವರ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಲ್ಲಿ ಎಂಟರ್ ಆಗ್ತಾರಂತ ಆಲ್ರೆಡಿ ಲಾಸ್ಟ್ ಫ್ಯೂ ಮಂತ್ಸ್ ಇಂದಾನು ನ್ಯೂಸ್ ಸರ್ಕ್ಯುಲೇಟ್ ಆಗ್ತಿದೆ ಅಲ್ವಾ. ಅಂಡ್ ಈಗ ಇವರಿಗೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಇಂದ ಅಪ್ರೂವಲ್ ಬಂದಿದೆ. ಈಗ ಇವರು ಪವರ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗೆ ಎಂಟರ್ ಆಗಿದಾರಲ್ವಾ, ಅದರಿಂದ ಈ ಸೆಗ್ಮೆಂಟ್ ಅಲ್ಲಿ ಕಾಂಪಿಟೇಷನ್ ತುಂಬಾ ಜಾಸ್ತಿ ಬೆಳೆದಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಲ್ವಾ. ಯಾವಾಗಾದ್ರೆ ಒಂದು ಸೆಗ್ಮೆಂಟ್ ಅಲ್ಲಿ ಕಾಂಪಿಟೇಷನ್ ಬೆಳೆದಷ್ಟು ಆ ಸೆಕ್ಟರ್ ಅಲ್ಲಿ ಆಲ್ರೆಡಿ ಇರುವಂತ ಕಂಪನೀಸ್ ಗ್ರೋತ್ ಮೇಲೆ ಅಂಡ್ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ಅಂಡ್ ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜಸ್ ಅವರಿಗೆ ಇಂಟಿಗ್ರೇಟೆಡ್ ಡೇ ಹೆಡ್ ಮಾರ್ಕೆಟ್, ರಿಯಲ್ ಟೈಮ್ ಮಾರ್ಕೆಟ್, ಡೇ ಹೆಡ್ ಕಂಟೆಂಜೆನ್ಸಿ, ಇಂಟ್ರಾಡೇ, ಡೈಲಿ ಕಾಂಟ್ರಾಕ್ಟ್ಸ್ ಅಂಡ್ ವೀಕ್ಲಿ ಕಾಂಟ್ರಾಕ್ಟ್ಸ್ ಗೆ ಅಪ್ರೂವಲ್ ಬಂದಿದೆ. ಸೊ ಈ ಸೆಗ್ಮೆಂಟ್ಸ್ ಅಲ್ಲಿ ಇವರು ಬಿಸಿನೆಸ್ ಅಂತೂ ಮಾಡ್ತಾರೆ. ಅಂಡ್ ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜಸ್ ಎಂಟ್ರಿಯಿಂದ ಆಕ್ಚುಲ್ ಆಗಿ IEX ಗೆ ಬರೋ ಥ್ರೆಟ್ ಏನಂದ್ರೆ ಅಪಾರ್ಟ್ ಫ್ರಮ್ ರೆಗ್ಯುಲರ್ ಕಾಂಪಿಟೇಷನ್ ಅಂತ ಬರೋ ಥ್ರೆಟ್ ಅಲ್ಲದೆ ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್ ಒಂದು ಒನ್ ಆಫ್ ದಿ ಪ್ರಮೋಟರ್ PTC ಲಿಮಿಟೆಡ್. ಅಂಡ್ PTC ಲಿಮಿಟೆಡ್ IEX ಇರುವಂತ ಮೇಜರ್ ಕ್ಲೈಂಟ್ ನಲ್ಲಿ ಒನ್ ಆಫ್ ದ ಮೇಜರ್ ಕ್ಲೈಂಟ್. ಸೊ PTC ಇಂದ IEX ಬರುವಂತ ಬಿಸಿನೆಸ್ ಅವರ ಓನ್ ಕಂಪನಿ ಆಗಿರುವಂತ ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜಸ್ ಗೆ ಮೂವ್ ಆಗೋದಕ್ಕೆ ಚಾನ್ಸಸ್ ಇದೆ ಅಲ್ವಾ. ಸೊ ರೆಗ್ಯುಲರ್ ಮಾರ್ಕೆಟ್ ಕಾಂಪಿಟೇಷನ್ ರಿಸ್ಕ್ ಜೊತೆಗೆ ಈ ರಿಸ್ಕ್ ಇದೆ. ಸೊ ಈ ಪವರ್ ಎಕ್ಸ್ಚೇಂಜ್ ಸೆಗ್ಮೆಂಟ್ ಒಳಗೆ ಇವರ ಎಂಟ್ರಿ ಕನ್ಫರ್ಮ್ ಆಗಿರೋದ್ರಿಂದ ಲಾಸ್ಟ್ 3 ಡೇಸ್ ಇಂದ IEX ಸ್ಟಾಕ್ಸ್ ಅಲ್ಲಿ ಪ್ರೆಷರ್ ಕಾಣಿಸ್ತಾ ಇದೆ. ಅಂಡ್ ಜನರಲಿ ಈ ತರ ಗುಡ್ ಕ್ವಾಲಿಟಿ ಸ್ಟಾಕ್ಸ್ ಮೇಲೆ ಕರೆಕ್ಟ್ ಆಗ್ತಿದೆ ಅಂತ ನಾವು ಬೈ ಮಾಡ್ತಾ ಇರ್ತೀವಲ್ಲ. ಸೊ ನಾರ್ಮಲಿ ವಿತೌಟ್ ಎನಿ ರೀಸನ್ ಇಂದ ಕರೆಕ್ಟ್ ಆಗ್ತಾ ಇದ್ರೆ ತಗೊಳ್ಳೋದು ಬೇರೆ, ಅಂಡ್ ಈ ತರ ರೀಸನ್ಸ್ ಇಂದ ಕರೆಕ್ಟ್ ಆಗುವಾಗ ತಗೊಳ್ಳೋದು ಬೇರೆ. ಸೊ ಯಾವ್ದಾದ್ರು ಸೆಗ್ಮೆಂಟ್ ಅಲ್ಲಿ ಒಂದು ಕಂಪನಿ ಮೊನೋಪೊಲಿ ಸ್ಟೇಟಸ್ ನ ಎಂಜಾಯ್ ಮಾಡ್ತಾ ಇದ್ರೆ ಆ ಸೆಗ್ಮೆಂಟ್ ಅಲ್ಲಿ ಇರುವಂತ ಬಿಸಿನೆಸ್ ಎಲ್ಲಾನು ಆ ಕಂಪನಿಗೆ ಬರುತ್ತೆ. ಸೊ ಅದರಿಂದ ಮಾರ್ಕೆಟ್ ಆ ಕಂಪನಿಗೆ ಹೈಯರ್ ವ್ಯಾಲ್ಯೂಯೇಷನ್ಸ್ ಮಲ್ಟಿಪಲ್ಸ್ ಕೊಡುತ್ತೆ. ವೆರಸ್ ಆ ಸೆಗ್ಮೆಂಟ್ ಅಲ್ಲಿ ಅದರ್ ಕಂಪನೀಸ್ ಬರೋ ಮೂಲಕ ಕಾಂಪಿಟೇಷನ್ ಬೆಳೆಯುತ್ತೆ ಅಂತ ಅನ್ಕೊಂಡ್ರೆ ಆಗ ಆ ವ್ಯಾಲ್ಯೂಯೇಷನ್ಸ್ ಮಲ್ಟಿಪಲ್ಸ್ ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ IEX ಶೇರ್ ಹೋಲ್ಡರ್ಸ್ ಯಾರೆಲ್ಲ ಇದಾರಲ್ಲ ಅವರು ನೆಕ್ಸ್ಟ್ 2 to 3 ಕ್ವಾರ್ಟರ್ಸ್ ಅಟ್ಲೀಸ್ಟ್ ಕ್ಲೋಸ್ ಆಗಿ IEX ಒಂದು ಬಿಸಿನೆಸ್ ನ ಟ್ರ್ಯಾಕ್ ಮಾಡಿ ಈ ಹೊಸ ಕಾಂಪಿಟೇಟರ್ ಇಂದ ಇವರ ಬಿಸಿನೆಸ್ ಮೇಲೆ ಏನಾದ್ರೂ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಬೀಳತ್ತಾ ಇಲ್ಲ ಅಂತ ಅಬ್ಸರ್ವ್ ಮಾಡಿ. ಒಂದ್ ವೇಳೆ ಇಂಪ್ಯಾಕ್ಟ್ ಬಿದ್ದಿಲ್ಲ ಅಂದ್ರೆ ದಟ್ ಈಸ್ ಓಕೆ. ಆದ್ರೆ ಇಂಪ್ಯಾಕ್ಟ್ ಕಾಣಿಸಿದ್ರೆ ನೆಕ್ಸ್ಟ್ ಮಾರ್ಕೆಟ್ ಅಲ್ಲಂತೂ ಹೈಯರ್ ಮಲ್ಟಿಪಲ್ಸ್ ಕೊಡಲ್ಲ. ಸೊ ವ್ಯಾಲ್ಯೂಯೇಷನ್ ಮಲ್ಟಿಪಲ್ಸ್ ಕರೆಕ್ಟ್ ಆಗೋ ಚಾನ್ಸಸ್ ಇದೆ. ಸೊ ಈ ರಿಸ್ಕ್ ಜ್ಞಾಪಕ ಇಟ್ಕೊಳ್ಳಿ. ಸೊ ಬಾಟಮ್ ಬೈಯಿಂಗ್ ಮಾಡೋಣ ಅಂತ ಅನ್ಕೊಳ್ಳೋರು ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಬೈ ಮಾಡೋದು ಬೆಟರ್ ಆಪ್ಷನ್ ಆಗತ್ತೆ. ಒಂದ್ ವೇಳೆ ಯಾರಾದ್ರೂ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟರ್ ಇದ್ರೆ ನೀವಂತೂ ತುಂಬಾ ಜಾಗೃತವಾಗಿರಬೇಕು. ಬಿಕಾಸ್ ಶಾರ್ಟ್ ಟರ್ಮ್ ಅಲ್ಲಿ ಈ ಇಂಪ್ಯಾಕ್ಟ್ ಇಂದ ಈ ಸ್ಟಾಕ್ ಅಲ್ಲಿ ತುಂಬಾ ವಾಲಿಟಿಲಿಟಿ ಇರಬಹುದು. ನೆಕ್ಸ್ಟ್ ಪೆನಿ ಸ್ಟಾಕ್ ಇರುವಂತ ಪ್ರಾಶ್ನಾಥ್ ಡೆವಲಪರ್ಸ್ ಬಗ್ಗೆ ಮಾತಾಡ್ಕೋಬೇಕು. ಇವ್ರನ್ನ ಸೆಬಿ ಅವರು 6 ಮಂತ್ಸ್ ವರೆಗೂ ಸೆಕ್ಯೂರಿಟಿ ಮಾರ್ಕೆಟ್ ಇಂದ ಬ್ಯಾನ್ ಮಾಡಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ಇವರು ಮಾಡ್ತಿರೋ ಫ್ರಾಡೆಂಟ್ ಅಂಡ್ ಪ್ರಾಕ್ಟೀಸ್ ಅಂಡ್ ಇನ್ವೆಸ್ಟರ್ ನ ಮಿಸ್ಲೀಡ್ ಮಾಡ್ತಾ ಇರೋ ಕಾರಣವಾಗಿ ಬ್ಯಾನ್ ಮಾಡೋ ತರ ಈ ಬ್ಯಾನ್ ಜೊತೆಗೆ 15 lakhs ಫೈನ್ ಸೆಬಿ ಅವರು ಇಶ್ಯೂ ಮಾಡಿರೋ ತರ ಸೆಬಿಯಿಂದ ಬಂದಿರೋ ಸರ್ಕ್ಯುಲರ್ ರಿಲೇಟೆಡ್ ಆಗಿ ಬ್ಲೂಮ್ಬರ್ಗ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇವತ್ತು ವಂಡರ್ಲಾ ಸ್ಟಾಕ್ ನಿಯರ್ಲಿ 7% ವರೆಗೂ ರ್ಯಾಲಿ ಆಗಿದೆ. ಇದಕ್ಕೆ ರೀಸನ್ ಇವರು ಒಡಿಶಾನಲ್ಲಿ ಭುವನೇಶ್ವರಲ್ಲಿ 50 acres ಲ್ಯಾಂಡ್ ನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಡೆವಲಪ್ ಮಾಡೋದಕ್ಕೆ
ಅನುಮತಿ ಸಿಕ್ಕಿರೋ ತರ ಇವರು ಎಕ್ಸ್ಚೇಂಜಸ್ ಗೆ ಅಪ್ಡೇಟ್ ಮಾಡ್ತಾ ಇರೋದು. ಫರ್ದರ್ ಆಗಿ ಇವರು ಬಿಸಿನೆಸ್ ರಿಲೇಟೆಡ್ ಆಗಿ ಇನ್ನೊಂದು ಅಮ್ಯೂಸ್ಮೆಂಟ್ ಪಾರ್ಕ್ ರಿಲೇಟೆಡ್ ಆಗಿ ಗವರ್ಮೆಂಟ್ ಇಂದ ಬಂದಿರೋ ಪಾಸಿಟಿವ್ ಅಪ್ಡೇಟ್ಸ್ ಇಂದ ಸ್ಟಾಕ್ ಇವತ್ತು ಗ್ರೀನ್ ನಲ್ಲಿ ಎಂಡ್ ಆಗಿದೆ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ಶೇರ್ ಮಾಡಿರುವಂತಹ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಈ ಡೇಟಾ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆ ಯೂಸ್ ಆಗುತ್ತೆ ಅಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.